ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ 4 ಮಾರ್ಕ್ಸ್ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಕ್ವೆಶ್ಚನ್ ಬಂದು ಕಂಪಲ್ಸರಿ ಬಂದೇ ಬರುತ್ತೆ. ಯಾಕಂದ್ರೆ ಪ್ರೀವಿಯಸ್ 5 ಇಯರ್ಸ್ ಕ್ವೆಶ್ಚನ್ ಪೇಪರ್ ಅಲ್ಲಿ 3 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಈ ಒಂದು ಕ್ವೆಶ್ಚನ್ ಬಂದು ರಿಪೀಟ್ ಆಗಿದೆ. ಮೇ ಬಿ ಅಮೌಂಟ್ ಸ್ವಲ್ಪ ಚೇಂಜಸ್ ಇರ್ಬೋದು, ಬಟ್ ಈ ರೀತಿಯಾದ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಪ್ರಾಬ್ಲಮ್ ಏನು ಅಂತ ನೋಡೋದಾದ್ರೆ ನಾವು ಫ್ಯೂಚರ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್ಗೆ ಈಗ ಪ್ರೆಸೆಂಟ್ ಇಯರ್ ಅಲ್ಲಿ ನಮಗೆ ಒಂದು ಮನಿಗೆ ಒಂದು ವ್ಯಾಲ್ಯೂ ಇದೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆ ಮನಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ಈ ಪ್ರಾಬ್ಲಮ್ ಅನ್ನ ನಾವು ಮಾಡ್ತೀವಿ. ಪ್ರಾಬ್ಲಮ್ ಏನು ಅಂತ ನಾವು ನೋಡೋಣ. Evaluate the future value at the end of 5 years of the following payments at 10% rate of interest. At the end of first year 6,000, at the end of second year 8,000, at the end of third year 10,000, at the end of fourth year 12,000, at the end of fifth year 14,000. ಈ ರೀತಿ ಕ್ವೆಶ್ಚನ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋದಕ್ಕೆ ಫಾರ್ಮುಲಾ ಬಂದು ಇದಾಗಿದೆ. FV ಅಂದ್ರೆ ಫ್ಯೂಚರ್ ವ್ಯಾಲ್ಯೂ, P1 into 1 plus I power of n plus P2 into 1 plus I power of n minus 2 plus P3 into 1 plus I power of n minus 3 plus P4 into 1 plus I power of n minus 4 plus P5 into 1 plus I n power of 5. ಇದು ಇಷ್ಟು ಬಂದ್ಬಿಟ್ಟು ಫಾರ್ಮುಲಾ ಆಗಿದೆ. ಈ ಇಯರ್ಸ್ ಅಂದ್ರೆ ಎನ್ ಇದೆ ಅಲ್ವಾ, ನಾವು ಈ ತರ P5 P4 ಆ ತರ ಹಾಕೋತೀವಲ್ಲ, ಇದು ಬಂದು ಇಯರ್ಸ್ ಬೇಸ್ಡ್ ನಾವು ತಗೋತೀವಿ. ಇಲ್ಲಿ ಎಷ್ಟು ಇಯರ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಇವಾಗ 5 ಇಯರ್ಸ್ ಬಂದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. P5 ತನಕ ತಗೋಬೇಕು. ಇಫ್ ಇನ್ ಕೇಸ್ ಅವರು 4 ಇಯರ್ಸ್ ಅಥವಾ 3 ಇಯರ್ಸ್ ಕೊಟ್ಟಿದ್ರೆ ನಾವು P4 ಅಥವಾ P3 ಅಂತ ನಾವು ತಗೋತೀವಿ. ಓಕೆ, ಇದು ಫಾರ್ಮುಲಾ ನಮ್ಗೆ ಇವಾಗ ಗೊತ್ತಾಯ್ತು. ಫಾರ್ಮುಲಾನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ವರ್ಕಿಂಗ್ ನೋಟ್ನ ಯಾವ ರೀತಿ ಮಾಡಬೇಕು ಅಂದರೆ ಈ ಕ್ವಶನ್ಗೆ ಒಂದು ಎಕ್ಸ್ಪ್ಲನೇಷನ್ ಇದಾಗಿರುತ್ತೆ. P1 ಅಂತಂದರೆ 6,000, P2 8,000, P3 10,000, P4 12,000, P5 ಬಂದು 14,000. ಇಲ್ಲಿ ಅಮೌಂಟ್ಸ್ ಕೊಟ್ಟಿರೋದನ್ನ P1, P2, P3, P4, P5 ಅಂತ ನಾವು ಬರ್ಕೊಂಡಿದ್ವಿ. ಆ್ಯಂಡ್ ಇಂಟ್ರೆಸ್ಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನಾವು ಇಲ್ಲಿ ನೋಡೋಣ. ಇಲ್ಲಿ ಕ್ವಶನ್ ಅಲ್ಲಿ ನಮಗೆ ಇಂಟ್ರೆಸ್ಟ್ ಬಂದು 10% ಕೊಟ್ಟಿದ್ದಾರೆ. ಓಕೆ, ಈ 10%ನ 10 ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಇಸ್ ಈಕ್ವಲ್ ಟು 0.1 ಬರುತ್ತೆ. ಈ ಇಂಟ್ರೆಸ್ಟ್ ಅನ್ನೇ ನಾವು ತಗೋಬೇಕು. ಡೈರೆಕ್ಟ್ ಆಗಿ 10% ನಾವು ತಗೊಳ್ತಾ ಇಲ್ಲ, 10 ಡಿವೈಡೆಡ್ ಬೈ 100 ಮಾಡ್ಕೋತೀವಿ. ಅದರಲ್ಲಿ ಬಂದಿರುವಂತಹ ಆನ್ಸರ್ ಅನ್ನ ನಾವು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಅದರಲ್ಲಿ ಇಂಟರ್ಪ್ರಿಟ್ ಮಾಡ್ಕೋತೀವಿ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ನಮ್ಗೆ ಇವಾಗ ಏನೆಲ್ಲ ಬೇಕು ಅವಶ್ಯಕತೆ ಇದೆ ಅದನ್ನ ನಾವು ತಗೊಂಡಿದೀವಿ. ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ಇದಿಷ್ಟು ಫಾರ್ಮುಲಾ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಈ ಫಾರ್ಮುಲಾನ. ಡೈರೆಕ್ಟ್ ಆಗಿ ಅಮೌಂಟ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗೋಣ. 6,000 ಬಂದು P1, 1 ಪ್ಲಸ್ 0.1. ಇಲ್ಲಿ I ಅಂತ ಕೊಟ್ಟಿರೋದೇನಿಲ್ಲ, ಇಂಟ್ರೆಸ್ಟ್ ರೇಟ್ ಅದು 0.1. ಅಂಡ್ n ಬಂದು ನಂಬರ್ ಆಫ್ ಇಯರ್ಸ್, 5 ಇಯರ್ಸ್ ಇದೆ, ಅದನ್ನು 5 ಇಯರ್ಸ್ ಹಂಗೆ ಬರ್ಕೊಂಡಿದ್ವಿ. ಪ್ಲಸ್ 8,000 ಬಂದು P2, 1 ಪ್ಲಸ್ 0.1 ಇದು ಹಂಗೆ ಇರುತ್ತೆ. 5 ಮೈನಸ್ 2, ಇಲ್ಲಿ ನಂಬರ್ ಆಫ್ ಇಯರ್ಸ್ ಬಂದು 5 ಮೈನಸ್ 2 ಫಾರ್ಮುಲಾದಲ್ಲಿ ಇರುವಂತಹದ್ದು. ನೆಕ್ಸ್ಟ್ 10,000 ಇಂಟು 1 ಪ್ಲಸ್ 0.1, 5 ಮೈನಸ್ 3. and 12,000 1 plus 0.1 5 to the power of 5 minus 4 plus 14,000 1 plus 0.1 5 minus 5. ಇದಿಷ್ಟು ನಾವು ಫಾರ್ಮುಲಾಗೆ ಹೆಂಗಿದೆ ಹಂಗೆ ಅಪ್ಲೈ ಮಾಡ್ಕೋತೀವಿ. ಇಂಟ್ರೆಸ್ಟ್ ಮಾತ್ರ ಚೇಂಜ್ ಆಗಲ್ಲ. ಇಂಟ್ರೆಸ್ಟ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಇಂಟ್ರೆಸ್ಟ್ ಬಂದು ಚೇಂಜ್ ಆಗಲ್ಲ, ಇಂಟ್ರೆಸ್ಟ್ನ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇದನ್ನ ಹಿಂಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. 6,000 ಇಲ್ಲಿ 1.1 1 ಪ್ಲಸ್ 0.1 ಅನ್ನ ಆ್ಯಡ್ ಮಾಡಿದ್ರೆ 1.1 ಬರುತ್ತೆ. ಎಲ್ಲ ಹತ್ರನೂ ಅಷ್ಟೇ 1.1 ಬರುತ್ತೆ. ಇಲ್ಲಿ ಮೇಲಗಡೆ ಇಲ್ಲಿ ಆಸ್ ಇಟ್ ಈಸ್ 5 ಇದೆ. ಇಲ್ಲಿ ನೋಡಿ 5 ಮೈನಸ್ 2 3 ಬರ್ಕೊಂಡಿದ್ದೀವಿ. 5 ಮೈನಸ್ 2 3 ಬರ್ಕೊಂಡಿದ್ದೀವಿ. 5 ಮೈನಸ್ 3 2 ಬರ್ಕೊಂಡಿದ್ದೀವಿ. 5 ಮೈನಸ್ 4 1 ಬರ್ಕೊಂಡಿದ್ದೀವಿ. 5 ಮೈನಸ್ 5 0 ಬರ್ಕೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಇಲ್ಲಿ 6,000 ಇಂಟು ಈ 1.1ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಮೇನ್ ಇಂಪಾರ್ಟೆಂಟ್ ನಮಗೆ. 1.1 ಇಂಟು 5 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗೋದಿಲ್ಲ. ಅದಕ್ಕೆ ಬದಲು ನೀವೇನು ಮಾಡಬೇಕು, 1.1 ಇಂಟು 1.1 ಇಂಟು 1.1 ಇಂಟು 1.1 ಇಂಟು 1.1 ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಈ ಆನ್ಸರ್ ಸಿಗುತ್ತೆ. ಆ್ಯಕ್ಚುಲಿ ನೀವು ಹಿಂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು 1.1 ಬಂದು 5 ಟೈಮ್ಸ್ ನಾವು ಹಾಕ್ಕೊಂಡ್ರೆ ಇದೇ ಆನ್ಸರ್ ಬರುತ್ತೆ ಅಂತ ನೋಡಿದ್ರೆ ಬರೋದಿಲ್ಲ. ನೀವು 1.1 ಅನ್ನ 5 ಟೈಮ್ಸ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೂ ಅಷ್ಟೇ 1.1 ಅನ್ನ 3 ಟೈಮ್ಸ್
ಇಂಟು ಮಾಡಬೇಕು. ಅದೇ ರೀತಿ 1.1 ಇಂಟು 1.1 ಇಂಟು 1.1 ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೂ ಅಷ್ಟೇ 1.1ಗೆ 2 ಟೈಮ್ಸ್ ಮಾಡಬೇಕು ಆ್ಯಂಡ್ 1.1 1 ಟೈಮ್ ಇದೆ, ಇಲ್ಲಿ 0 ಟೈಮ್ಸ್ ಇದೆ, ಯಾವುದೇ ರೀತಿಯಾಗಿ ಮಾಡೋಂಗಿಲ್ಲ. ನೆಕ್ಸ್ಟ್ 6000 ಇಂಟು 1.6105 ಮಾಡಿದಾಗ ನಿಮಗೆ ಇಷ್ಟ ಆನ್ಸರ್ ಸಿಗುತ್ತೆ, 9663 ಬರುತ್ತೆ. 8000 ಇಂಟು 1.331 ಮಾಡಿದಾಗ ನಮಗೆ 10648 ಆನ್ಸರ್ ಸಿಗುತ್ತೆ. ಆ್ಯಂಡ್ 10000 ಇಂಟು 1.21 ಮಾಡಿದಾಗ ನಮಗೆ 12100 ವ್ಯಾಲ್ಯೂ ಸಿಗುತ್ತೆ. 12000 ಇಂಟು 1.1 ಮಾಡಿದಾಗ 13200 ಸಿಗುತ್ತೆ. 14000 ಇಂಟು 1.1 ಮಾಡಿದಾಗ ನಮಗೆ 15400 ಸಿಗ್ತಾ ಹೋಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ 61,011 ರುಪೀಸ್ ಸಿಗುತ್ತೆ. ಇದು ನಮ್ಮ ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ. ಇದಿಷ್ಟು ಬಂದು ಈ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ನೀವು ನನ್ನನ್ನು ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್. ತುಂಬ ಜನ ಶೇರ್ ಮಾಡ್ತಾ ಇಲ್ಲ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ, ಅಕ್ಕಪಕ್ಕದಲ್ಲಿರೋರಿಗೆ, ಡಿಗ್ರಿ ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ಬೇಕಿದ್ರೆ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬೇಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.